This one is the one more phylum, so that is a Nidaria ಅಂತ ನಾವು ಹೇಳ್ತಾ ಇದ್ದೀವಿ. We can also say that Coelenterata ಅಂತಲೂ phylum Coelenterata ಅಂತಲೂ ಇದಕ್ಕೆ ಕರಿತಾ ಇದ್ದಾರೆ. ನಾನು ಫಸ್ಟ್ ಫೈಲಮ್ ಸ್ಪಾಂಜಿಸ್ ಅಂದರೆ ಪೋರಿಫೆರಾದಲ್ಲಿ ನಾನು ನಿಮಗೆ ಹೇಳಿದ್ದೀನಿ, ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ಕ್ಯಾರೆಕ್ಟರಿಸ್ಟಿಕ್ಸನ್ನು ಬರಿತಾ ಹೋಗಬೇಕು ಅಂಥೇಳಿ. You already, these kind of characters you already studied in your 8th and 9th standard, I hope, and even in the 10th standard maybe. ಹಾಗಾಗಿ ಸೇಮ್ ಕ್ಯಾರೆಕ್ಟರ್ಸ್ ಆರ್ ದೇರ್, ನಥಿಂಗ್ ಈಸ್ ದೇರ್ ನ್ಯೂ ಹಿಯರ್, ಯಾವುದೂ ಹೊಸದಿಲ್ಲ. ಸೊ ಐ ಸೆಡ್ ದ್ಯಾಟ್ ಓನ್ಲಿ ದ 1 or 2 ಫೈಲಮ್ಸ್, ಒನ್ ಈಸ್ ದ ಕ್ಟಿನೋಫೋರಾ ಆ್ಯಂಡ್ ಲಾಸ್ಟಿಗೆ ನಮಗೆ ಬರ್ತಾ ಇರ್ತಕ್ಕಂಥದ್ದು ಇನ್ನೊಂದು ಫೈಲಮ್. 2 ಫೈಲಮ್ಗಳನ್ನು ಮಾತ್ರ ಇಲ್ಲಿ ಹೊಸದಾಗಿ ಕಲಿಯೋದು. ಹಾಗಾಗಿ ರಿಮೈನಿಂಗ್ ಫೈಲಮ್ಸ್, ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದೀಸ್ ಫೈಲಮ್ಸ್ ಯು ನೋ ಆಲ್ರೆಡಿ, ನಿಮಗೆ ಗೊತ್ತಿರತಕ್ಕಂಥ ವಿಚಾರಗಳೇ. ಹಾಗಾಗಿ ಒಂದಷ್ಟು ನಾನು ಬೇಗ ಹೋಗ್ತಾ ಇದ್ದೀನಿ ಅಷ್ಟೇ. ಇಲ್ಲಿ ಆರ್ಗನೈಜೇಷನ್, ಬಾಡಿ ಆರ್ಗನೈಜೇಷನ್ ಹೇಗಾಗಿದೆ, ಕನ್ಸ್ಟ್ರಕ್ಷನ್ ಆಗಿದೆ ಅಂದರೆ ಹಿಯರ್ ಇಟ್ ಈಸ್ ಮೇಡ್ ಬೈ ಟಿಶ್ಯೂ. ನೋಡಿ, ಕಂಪೇರ್ ಟು ದಟ್ ಸ್ಪಾಂಜಿಸ್ಗೆ ನಾವು ಕಂಪೇರ್ ಮಾಡ್ಕೊಂಡಿದ್ರೆ, ಪೋರಿಫೆರಾಗೆ ಕಂಪೇರ್ ಮಾಡಿದರೆ ಹಿಯರ್ ಸಮ್ ವಾಟ್ ಬೆಟರ್ ಬಾಡಿ ಸಿಸ್ಟಮ್ ಆರ್ಗನೈಜೇಷನ್ ಇನ್ನೊಂದಿಷ್ಟು ಸುಧಾರಿಸಿದಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಯಾವಾಗಲೂ ಪಾತ್ ಆಫ್ ಎವಲ್ಯೂಷನ್ದಲ್ಲಿ ಸೊ ಇಟ್ ಈಸ್ ಆಲ್ವೇಸ್ ಇನ್ ಇನ್ಕ್ರೀಸಿಂಗ್ ಆರ್ಡರ್, ಯಾವಾಗಲೂ ಇನ್ಕ್ರೀಸಿಂಗ್ ಆರ್ಡರ್ ಅಂತ ಆರ್ಡರನ್ನೇ ನಾವು ನೋಡ್ತಾ ಹೋಗೋದು. ಸಿಮೆಟ್ರಿ, ರೇಡಿಯಲ್ ಸಿಮೆಟ್ರಿ ಇದ್ದಾವೆ. ಯು ಕ್ಯಾನ್ ಕಟ್ ಇನ್ ಎನಿ ಡೈರೆಕ್ಷನ್, ದಟ್ ಬಿಕಮ್ಸ್ ಅನ್ ಈಕ್ವಲ್. ಸೊ ಯಾವ ಡೈರೆಕ್ಷನ್ ಮಾಡಿದರೂ ಈಕ್ವಲ್ ಹಾಲ್ಸ್ ಆಗಿ ಡಿವೈಡ್ ಆಗ್ತದೆ. ಜರ್ಮ್ ಲೇಯರ್ಸ್, ಹಿಯರ್ ಇಟ್ ಇಸ್ ಅನ್ ಡಿಪ್ಲೋಬ್ಲಾಸ್ಟಿಕ್. ಸೊ ದಟ್ ಮೀನ್ಸ್ ದ ಬಾಡಿ ಈಸ್ ಮೇಡ್ ಬೈ, ದಟ್ ಮೀನ್ಸ್ ದರ್ ಇಸ್ ಅ ಪ್ರೆಸೆನ್ಸ್ ಆಫ್ ಎಕ್ಟೋಡರ್ಮ್ ಆ್ಯಂಡ್ ಎಂಡೋಡರ್ಮ್. ಎಕ್ಟೋಡರ್ಮ್ ಮತ್ತು ಎಂಡೋಡರ್ಮ್ ಇರ್ತದೆ. ಇನ್ ಬಿಟ್ವೀನ್ ದ್ಯಾಟ್ ಮಿಸೋಗ್ಲಿಯಾ ಈಸ್ ಪ್ರೆಸೆಂಟ್. ಸೊ ದಟ್ ಇಸ್ ಅ ಜೆಲ್ಲಿ ಲೈಕ್ ಎ ಸಬ್ಸ್ಟೆನ್ಸ್, ಆ್ಯಸ್ ಯು ನೋ ದಟ್ ಯೆಸ್ಟರ್ಡೇ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್. ಆ್ಯಂಡ್ ಸೀಲಮ್ಸ್, ಆಫ್ಕೋರ್ಸ್ ಅ ಸಿಲೋಮೇಟ್, ಇವುಗಳು ಸಹ ದರ್ ಇಸ್ ನೋ ಕ್ಯಾವಿಟಿ, ಇಲ್ಲಿರೋ ನಮಗೆ ಯಾವುದೇ ಕ್ಯಾವಿಟಿ ಸಿಗೋದಿಲ್ಲ. ಆ್ಯಂಡ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಆಲ್ಸೋ ಅಕ್ವಾಟಿಕ್, ಮೋಸ್ಟ್ಲಿ ಮರೈನ್, ಎಲ್ಲವುಗಳು ಮರೈನ್ ಆಗಿದ್ದಾವೆ. ಸೊ ನೀರಲ್ಲೇ ವಾಸಿಸ್ತಕ್ಕಂಥಗಳು ನೋಡಿ. ಸೊ ಹಾಗಾಗಿ ಯಾವಾಗಲೂ ಇನ್ ದ ಪಾತ್ ಆಫ್ ಎವಲ್ಯೂಷನ್ ವಿ ಆರ್ ಎಕ್ಸ್ಪ್ಲೇನಿಂಗ್ ದ್ಯಾಟ್ ದ ಲೈಫ್ ಸ್ಟಾರ್ಟ್ಸ್ ಇನ್ ದ ಲೈಫ್ ಬಿಗಿನ್ಡ್ ಆರ್ ಲೈಫ್ ಹ್ಯಾಸ್ ಬಿನ್ ಸ್ಟಾರ್ಟೆಡ್ ಇನ್ ದ ವಾಟರ್. ಜೀವ ಅಥವಾ ಜೀವನ ಶುರುವಾಗಿರೋದೇ ನೀರಿನಲ್ಲಿ. ಅಲ್ಲಿಂದ ನಮ್ಮದು ಮುಂದೆ ಎವಲ್ಯೂಷನ್ ಹಾದಿಯಲ್ಲಿ ಬರ್ತಾ 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 ಕಾಂಪ್ಲೆಕ್ಸಿಟಿ ಇನ್ಕ್ರೀಸ್ ಆಗೋತ ಹೋಗ್ತದೆ. ಆ್ಯಂಡ್ ಲೇಟರ್ ಆನ್ ದ ಮ್ಯಾನ್ ಹ್ಯಾಸ್ ಬಿನ್ ಇವಾಲ್ವ್ಡ್, ಮನುಷ್ಯ ಹುಟ್ಟಿಕೊಂಡಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಬಿಗಿನಿಂಗ್ ಎವ್ರಿಥಿಂಗ್ ಈಸ್ ಇನ್ ದ ಓಸಿಯನ್. ಹಾಗಾಗಿ ಇವತ್ತಿಗೂ ಸಮುದ್ರ ಅಂತಕ್ಕಂಥದ್ದು, ಓಸಿಯನ್ ಅಂತಕ್ಕಂಥದ್ದು, ಸೊ ಇಟ್ ಹ್ಯಾಸ್ ಸೋ ಮೆನಿ ಸೀಕ್ರೆಟ್ಸ್, ಸಿಕ್ಕಾಪಟ್ಟೆ ಅದರಲ್ಲಿ ಇನ್ನೊಂದಿಷ್ಟು ಸೀಕ್ರೆಟ್ಸ್ಗಳು ಇದ್ದಾವೆ. ಸ್ಟಿಲ್ ವಿ ಡೋಂಟ್ ನೋ. ಆಮೇಲೆ ಕ್ಲಾಸಿಫಿಕೇಷನ್ದಲ್ಲಿ ವಿ ಹ್ಯಾವ್ ಎಕ್ಸ್ಪ್ಲೇನ್ಡ್ ದ್ಯಾಟ್ ಸೋ ಮೆನಿ ಸ್ಟಿಲ್ ಆರ್ಗ್ಯಾನಿಸಮ್ಸ್ ಆರ್ ದೇರ್ ಯೆಟ್ ಟು ಬಿ ಡಿಸ್ಕ್ರೈಬ್. ಅವುಗಳನ್ನು ಇನ್ನೂ ನಾವು ಡಿಸ್ಕ್ರೈಬ್ ಮಾಡಬೇಕಾಗಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದಾಗಿದೆ. ಆ್ಯಂಡ್ ಹಿಯರ್ ದ ಜನರಲ್ ಕ್ಯಾರೆಕ್ಟರ್ಸಲ್ಲಿ ಹೋದರೆ ದೀಸ್ ಆರ್ ಆಲ್ ಸೆಸೈಲ್. ಸೊ ಅಂಟ್ಕೊಂಡಿರ್ತಕ್ಕಂಥ ಜೀವಿಗಳೇ ಆಗಿದ್ದಾವೆ. ಸೊ ಕೆಲವು ಇವನ್ ಫ್ರೀ ಸ್ವಿಮ್ಮಿಂಗ್ ಆರ್ಗ್ಯಾನಿಸಮ್ಸ್ ಆರ್ ಆಲ್ಸೋ ಫೌಂಡ್ ಹಿಯರ್, ಅವುಗಳು ಸಿಗ್ತಾ ಇದ್ದಾವೆ. ಸಾಲಿಟರಿ ಇರ್ಬೋದು, ಅಂದರೆ ಒಂದೊಂದೇ ಓಡಾಡ್ಕೊಂಡಿರ್ಬೋದು, ಆರ್ ಸಮ್ ಟೈಮ್ಸ್ ಗ್ರೂಪ್ ಟುಗೆದರ್, ಕೊಲೋನಿಯಲ್ ಫಾರ್ಮೇಷನ್ದಲ್ಲಿಯೂ ನಮಗೆ ಇರೋದನ್ನು ನೋಡ್ತಾ ಇದ್ದೀವಿ. ಡೈಜೆಸ್ಟಿವ್ ಸಿಸ್ಟಮ್ ಹಿಯರ್ ಇನ್ಕಂಪ್ಲೀಟ್ ಇದೆ, ದಟ್ ಮೀನ್ಸ್ ಓನ್ಲಿ ಒನ್ ಓಪನಿಂಗ್ ಈಸ್ ದೇರ್. ಇಲ್ಲಿ ನೀವು ಜಸ್ಟ್ ಅಬ್ಸರ್ವೇಷನ್ಸನ್ನು ಮಾಡ್ತಾ ಇದ್ರಿ, ಇಲ್ಲಿ ಒಂದೇ ಒಂದು ಓಪನಿಂಗ್ ಅದ. ಸೊ ದೆರ್ ಇಸ್ ನೋ ಏನಸ್, ಇಲ್ಲಿ ಯಾವುದೇ ಏನಸ್ ಇಲ್ಲ. ಹಾಗಾಗಿ ಫುಡ್ಡು ಇಲ್ಲಿಂದ ನಾವು ಒಳಗೆ ಹೋಗಬೇಕು ಮತ್ತು ಇಲ್ಲಿಂದನೇ ಏನಾಗಬೇಕಂತಂದರೆ ಹೊರಗಡೆಗೆ ಬರಬೇಕು. ಹಾಗಾಗಿ ವಿ ಸೇ ಇಟ್ ಇಸ್ ಕಾಲ್ಡ್ ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್. ಟೋಟಲಿ ಪೋರಿಫೆರಾದಲ್ಲಿ ನಥಿಂಗ್ ಈಸ್ ದೇರ್, ಅಲ್ಲಿ ಬರೀ ವಾಟರ್ ಕೆನಾಲ್ ಸಿಸ್ಟಮ್ನ ಮಾತ್ರ ನೋಡಿದ್ವಿ. ಬಟ್ ಹಿಯರ್ ಸಮ್ ವಾಟ್ ಬೆಟರ್, ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಇದೆ. ಆಮೇಲೆ ಹಿಯರ್ ಆಲ್ಸೋ ಇಂಟ್ರಾಸ್ಟೆಲ್ಯುಲರ್, ಅಂದರೆ ಇನ್ಸೈಡ್ ದ ಸೆಲ್ ಒಳಗೆ ಡೈಜೆಷನ್ ಆಗ್ತದೆ. ಈವನ್ ಇನ್ ಸಮ್ ಆರ್ಗ್ಯಾನಿಸಮ್ಸ್ ಆಫ್ ನಿಡಾರಿಯಾ ಎಕ್ಸ್ಟ್ರಾ ಸೆಲ್ಯುಲರ್ ಡೈಜೆಷನ್ ಈಸ್ ದೇರ್, ಅಂದರೆ ಸೆಲ್ ಹೊರಗಡೆಗೆ ಡೈಜೆಷನ್ ಆಗ್ತದೆ. ಆ್ಯಂಡ್ ಡೈಜೆಸ್ಟೆಡ್ ಫುಡ್ ಈಸ್ ಎಬ್ಸಾರ್ಬ್ಡ್, ಆ ಎಬ್ಸಾರ್ಪ್ಷನ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ ಇಲ್ಲಿನೂ. ಸೊ ವಿ ಕೆನಾಟ್ ಗೆಟಿಂಗ್ ದ್ಯಾಟ್ ವೆರಿ ಕ್ಲಿಯರ್, ಬಹಳ ಇಲ್ಲಿಯೂ ನಾವು ಕ್ಲಿಯರ್ ಆಗಿ ನೋಡ್ತಾ ಇದ್ದೀವಿ. ರೆಸ್ಪಿರೇಟರಿ ಸಿಸ್ಟಮ್ ಈಸ್ ಅಪ್ಸೆಟ್ ಆ್ಯಂಡ್ ಇವನ್ ದ ಸರ್ಕ್ಯುಲೇಟರಿ ಸಿಸ್ಟಮು ಮತ್ತು ರೆಸ್ಪಿರೇಟರಿ ಸಿಸ್ಟಮ್ ಇಲ್ಲಿ ಅಬ್ಸೆಂಟ್ ಆಗಿರೋದನ್ನು ನಾವು ನೋಡ್ತಾ ಇದ್ವಿ. ರೀಪ್ರೊಡಕ್ಷನ್ ಯೂಶ್ವಲಿ ಇಲ್ಲಿ ಏನಾಗ್ತದೆ ಅಂದರೆ ನಮಗೆ 2 ಫಾರ್ಮ್ಸ್ಗಳನ್ನು ನಾವು ಈ ನಿಡಾರದಲ್ಲಿ ನೋಡ್ತಾ ಇದ್ದೀವಿ. ದ ಪಾಲಿಪ್ ಈಸ್ ದ ಒನ್, ಇಟ್ ರೀಪ್ರೊಡ್ಯೂಸಸ್ ದ ಅಸೆಕ್ಸುವಲಿ ಆ್ಯಂಡ್ ಮೆಡುಸಾ ಈಸ್ ಏನಾಗ್ತದೆ ಅಂದರೆ ಸೆಕ್ಸುವಲಿ. ಮೆಡುಸಾ ಫಾರ್ಮು ಸೆಕ್ಸುವಲಿ ಫಾರ್ಮೇಷನ್ ಮಾಡ್ತದೆ, ಪಾಲಿಪ್ ಫಾರ್ಮ್ಸ್ ಅಸೆಕ್ಸುವಲಿ ಪ್ರೊಡಕ್ಷನನ್ನು ಮಾಡ್ತಾ ಇರ್ತದೆ. 2 ರೀತಿ ನಮಗೆ ರೀಪ್ರೊಡಕ್ಷನ್ ಇರೋದನ್ನು ನಾವಿಲ್ಲೇ ನೋಡ್ತಾ ಇದ್ದೀವಿ. ಮೋಸ್ಟ್ ಆರ್ ಸಪ್ರೇಟ್ ಸೆಕ್ಸಸ್, ಮೇಲು ಫಿಮೇಲು ಇಲ್ಲಿ ಬೇರೆಯೇ ಇರ್ತವೆ, ಅದು ಸಮ್ ವಾಟ್ ಬೆಟರ್ ಒನ್.
ಆಮೇಲೆ ಮೇಲ್ ಫಿಮೇಲು ಬೇರೆಯೇ ಇರ್ತವೆ. ಆಮೇಲೆ ಫರ್ಟಿಲೈಸೇಷನ್ ಮಾತ್ರ ಎಕ್ಸ್ಟರ್ನಲ್, ದೇಹದ ಹೊರಗಡೆ ಆಗ್ತದೆ, ಒಳಗಡೆಗೆ ಫರ್ಟಿಲೈಸೇಷನ್ ಆಗೋದಿಲ್ಲ. ವಿ ಗೆಟಿಂಗ್ ದ್ಯಾಟ್ ಫರ್ಟಿಲೈಸೇಷನ್ ಈಸ್ ಇನ್ಸೈಡ್, ನಾಟ್ ಇನ್ಸೈಡ್, ಇಟ್ ಈಸ್ ಔಟ್ಸೈಡ್ ದ ಬಾಡಿ. ಡೆವಲಪ್ಮೆಂಟ್ ಈಸ್ ಒನ್ಸ್ ಅಗೇನ್ ಹಿಯರ್ ಆಲ್ಸೋ ಇಂಡೈರೆಕ್ಟ್ ಡೆವಲಪ್ಮೆಂಟನ್ನೇ ನಾವು ಇಲ್ಲೇ ನೋಡ್ತಾ ಇದ್ದೀವಿ. ಇಲ್ಲಿ ಒಂದು ಸ್ಟ್ರಕ್ಚರನ್ನು ನೋಡ್ತಾ ಇದ್ದೀವಿ. ಸೆಕ್ಸುವಲ್ ರಿಪ್ರೊಡಕ್ಷನ್ ಹಿಯರ್, ಸೆಕ್ಸುವಲ್ ರಿಪ್ರೊಡಕ್ಷನ್ ಪಾಲಿಫಾರ್ಮ್ದಲ್ಲಿ ನೋಡ್ತಾ ಇದ್ದೀವಿ. ದೆನ್ ಸೆಕ್ಸುವಲ್ ರಿಪ್ರೊಡಕ್ಷನಲ್ಲೇ ಮಾಡೋದನ್ನು ನೋಡ್ತಾ ಇದ್ದೀವಿ. ಇಲ್ಲೇ ಅಡಲ್ಟ್ ಫಾರ್ಮ್ ಮೆಡುಸಾ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ದ್ಯಾಟ್ ಈಸ್ ದೇರ್ ಹಿಯರ್. ಇನ್ನು ಯುನಿಕ್ ಫೀಚರ್ಸ್ ಫಾರ್ ದಿಸ್ ಸಿಲೆಂಟ್ರೇಟಾ ಅಂತಂದರೆ ಟೆಂಟಾಕಲ್ಸ್. ದಟ್ಸ್ ವೆರಿ ಇಂಟ್ರೆಸ್ಟಿಂಗ್, ಬಹಳ ಯುನಿಕ್ ಆಗಿರ್ತಕ್ಕಂಥ ಒಂದು ಫೀಚರು ವಿ ಆರ್ ಗೆಟಿಂಗ್ ಇನ್ ದ ಸಿಲೆಂಟ್ರೇಟಾ. ಈ ನಿಡಾರಿಯಾದಲ್ಲಿ ನಮಗೆ ಸಿಗ್ತಾ ಇದ್ದಾವೆ. Tentacles are the finger-like structures which surrounds the mouth of coelentrates. ಈ ಮೌತಿನ ಸುತ್ತಮುತ್ತಲು ನಮಗೆ ಏನಾಗ್ತದೆ ಅಂತಂದರೆ, ಸಿಲೆಂಟ್ರೇಟಿನ ಸುತ್ತಮುತ್ತ ಏನಾಗ್ತದೆ ಅಂತಂದರೆ ಈ ಟೆಂಟಾಕಲ್ಸ್ಗಳು ಪ್ರೆಸೆಂಟ್ ಆಗಿರೋದನ್ನು ನೋಡ್ತಾ ಇದ್ದೀವಿ. ಆ್ಯಂಡ್ ಯೂಸ್ಡ್ ಫಾರ್ ಟು ಕ್ಯಾಪ್ಚರ್ ದ ಫುಡ್ ಕ್ಯಾಪ್ಚರ್ ಮಾಡಲಿಕ್ಕೆ ಯೂಸ್ ಮಾಡ್ಕೊಳ್ತವೆ. ಆ್ಯಂಡ್ ಇವನ್ ಆಲ್ಸೋ ಫಾರ್ ದ ಡಿಫೆನ್ಸಿವ್ ಅಂದರೆ ನಿಮಗೆ ಗೊತ್ತಿರತಕ್ಕಂಥ ವಿಚಾರ, ಅಂದರೆ ಅವು ಯಾವುದಾದ್ರೂ ಒಂದು ಜೀವಿಯನ್ನು ಹೊಡಿಲಿಕ್ಕೆ ಯೂಸು. ಇಲ್ಲಿ ನೋಡಿ ಟೆಂಟಾಕಲ್ಸ್, ಹೈಡ್ರಾದ ಸುತ್ತಲೂ ಟೆಂಟಾಕಲ್ಸ್ಗಳು ಇದ್ದಾವೆ. ವಿ ಆರ್ ಸೇಯಿಂಗ್ ದ್ಯಾಟ್ ಟೆಂಟಾಕಲ್ಸ್, ಸೊ ದಟ್ ಕ್ಯಾನ್ ಬಿ ಯೂಸ್ಡ್. ಅದನ್ನು ಪ್ರಾಣಿಗಳನ್ನು ಹೊಡಿಲಿಕ್ಕೆ ಆಗಲಿ, ಡಿಫೆನ್ಸಿವ್ ಆಗಿ, ಆರ್ ಸಮ್ಟೈಮ್ಸ್ ಟು ಕ್ಯಾಪ್ಚರ್ ದ ಫುಡ್ ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೂ ಸಹ ಈ ಟೆಂಟಾಕಲ್ಸ್ಗಳು ಯೂಸ್ ಆಗ್ತಾ ಇದ್ದಾವೆ. ಆ್ಯಂಡ್ ಈ ಬಾಡಿ ವಾಲಲ್ಲಿ ಇನ್ನೊಂದಿಷ್ಟು ಕ್ಯಾರೆಕ್ಟರಿಸ್ಟಿಕ್ಸು ಸೆಲ್ಸ್ ಇದ್ದಾವೆ. ವಿ ಆರ್ ಸೇಯಿಂಗ್ ದ್ಯಾಟ್ ನೀಡೋಸೈಟ್ಸ್, ಪ್ರೆಸೆನ್ಸ್ ಆಫ್ ನೀಡೋಸೈಟ್ಸ್, ಹೆನ್ಸ್ ದ ನೇಮ್ ಕಮ್ಸ್ ಅನ್ನ ನಿಡಾರಿಯಾ. ನೀಡೋಸೈಟ್ಸ್ಗಳು ಇರೋದ್ರಿಂದಲೇ ಇದಕ್ಕೆ ಹೆಸರು ಏನಂತ ಬರ್ತಾ ಇದೆ ಅಂತಂದರೆ ನಿಡಾರಿಯಾ ಅಂತಕ್ಕಂಥ ಹೆಸರನ್ನು ಕೊಡ್ತಾ ಇದ್ದೀವಿ. ಸೊ ನೀಡೋಬ್ಲಾಸ್ ಆರ್ ಸ್ಟಿಂಗಿಂಗ್ ಸೆಲ್ಸ್, ಅಂದರೆ ಒಂದು ಅದು ಸುತ್ತಕೊಂಡು ಬಾರ್ಕೋಲ್ ಟೈಪ್ ಇರ್ತದೆ. ಇಲ್ಲಿ ನೀವು ನೋಡ್ತಾ ಇದ್ರಿ, ಜಸ್ಟ್ ಅಬ್ಸರ್ವೇಷನನ್ನು ಮಾಡ್ತಾ ಇದ್ರಿ, ಬಾರ್ಕೋಲ್ ಥರ ಇರ್ತದೆ, ಅದು ಒಳಗೆ ಸುತ್ತಕೊಂಡಿರ್ತದೆ. ಒಂದು ಆರ್ಗ್ಯಾನಿಸಮಲ್ಲಿ ಯಾವ್ದಾರ ಹೋಗ್ತದೆ ಅಂತಂದರೆ ಪಟ್ ಅಂತ ಅದರಿಂದ ಹೊಡ್ಕೊಂಡು ಹಿಂಗೆ ಎಳ್ಕೊಂಡ್ಬಿಡ್ತದೆ. ಸೊ ಹಾಗಾಗಿ ಅವುಗಳನ್ನು, ಅಂಥ ಸೆಲ್ಸ್ಗಳನ್ನು ನಾವೇನಂತ ಕರಿತೀವಿ ಅಂತಂದರೆ ಸ್ಟಿಂಗಿಂಗ್ ಸೆಲ್ಸ್ಗಳು ಅಂತ ಹೇಳ್ತಾ ಇದ್ವಿ. ಸೊ ದಟ್ ಮೀನ್ಸ್ ದೀಸ್ ಆರ್ ದ ನೀಡೋಸೈಟ್ಸ್, ಸ್ಟಿಂಗಿಂಗ್ ಸೆಲ್ಸ್. ಸೊ ಪ್ರೆಸೆಂಟ್ ಆನ್ ದ ಟೆಂಟಾಕಲ್ಸ್ ಆಫ್ ದ ಬಾಡಿ with a poison filled capsule called nematocyst, and these nidoblast is used for encourage, defense and also to capture the prey. ಇಷ್ಟೆಲ್ಲ ಕೆಲಸಕ್ಕೂ ಏನಾಗ್ತದೆ ಅಂತಂದರೆ ಈ ನೀಡೋಸೈಟ್ಸ್ಗಳು ಯುಟಿಲೈಸ್ ಆಗೋದನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಸ್ಟ್ರಕ್ಚರ್ ಆಫ್ ನೀಡೋಬ್ಲಾಸ್ಟ್ ಈಸ್ ಗಿವನ್ ಹಿಯರ್. ನಿಮೋಸಿಸ್ಟ್ ಈಸ್ ದೇ, ಒಳಗಡೆಗೆ ಏನಾಗ್ತದೆ ನಿಮ್ಯಾಟೋಸಿಸ್ಟ್ ಈಸ್ ದೇ. ಸೊ ಆ ನಿಮ್ಯಾಟೋಸಿಸ್ಟು ಅಲ್ಲೇ ಏನಾಗಿರ್ತದೆ ಅಂದರೆ ನಮಗೆ ಈ ಥ್ರೆಡ್ ಲೈಕ್ ಸ್ಟ್ರಕ್ಚರ್ ಈಸ್ ಪ್ರೆಸೆಂಟ್. ಅದನ್ನು ಯುಟಿಲೈಸ್ ಮಾಡಿಕೊಂಡು ಕ್ಯಾಪ್ಚರ್ ಮಾಡೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ದ್ಯಾಟ್ ಈಸ್ ಅ ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್, ಯುನಿಕ್ ಫೀಚರ್ ಆಫ್ ದಟ್ ನಿಡಾರಿಯಾ. ನಾನು ವೆರಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಬಿಕಾಸ್ ಆಫ್ ಪ್ರೆಸೆನ್ಸ್ ಆಫ್ ದೀಸ್ ಏನ್ರಿ ಸೆಲ್ಸ್, ಸ್ಟಿಂಗಿಂಗ್ ಸೆಲ್ಸ್ ಇರೋದ್ರಿಂದ, ಆರ್ ವಿ ಕ್ಯಾನ್ ಸೇ ದ್ಯಾಟ್ ನೀಡೋಸೈಟ್ಸ್ ಇರೋದ್ರಿಂದಲೇ ಹೆನ್ಸ್ ದ ನೇಮ್ಸ್ ಕಮ್ಸ್ ಏನು ನಿಡಾರಿಯಾ. ಹಾಗಾಗಿ ನಿಡಾರಿಯಾ ಅಂತಕ್ಕಂಥ ಹೆಸರು ಬಂದಿರೋದನ್ನು ನಾವು ನೋಡ್ತಾ ಇದ್ದೀವಿ. ಸೊ ಗ್ಯಾಸ್ಟ್ರೋವೆಸ್ಕ್ಯುಲರ್ ಕ್ಯಾವಿಟಿ, ಸೊ ಗ್ಯಾಸ್ಟ್ರೋವೆಸ್ಕ್ಯುಲರ್ ಕ್ಯಾವಿಟಿ ಅಂತ ನಾವು ನೋಡ್ತಾ ಇದ್ದೀವಿ. ವಿ ಸೇ ದಟ್ ಸಿಲೆಂಟೆರಾನ್, ಸೊ ಹೆನ್ಸ್ ದ ನೇಮ್ ಸಿಲೆಂಟ್ರೇಟ್. ಇದು ಇರೋದ್ರಿಂದ ಸಿಲೆಂಟ್ರೇಟ್ ಅಂತಲೂ ನಾವು ಕರಿತಾ ಇದ್ದೀವಿ. ವಿತ್ ಆ್ಯನ್ ಓಪನಿಂಗ್ಸ್ ದ ಮೌತ್ ಆನ್ ಹೈಪೋಸ್ಟೋಮ್, ಮೇಲ್ಗಡೆಗೆ ಇರ್ತಕ್ಕಂಥ ಆ ಭಾಗಕ್ಕೆ ಹೈಪೋಸ್ಟೋಮ್ ಅಂತ ಹೇಳ್ತಾ ಇದ್ದೀವಿ. ದರ್ ಇಸ್ ಎ ಪ್ರೆಸೆನ್ಸ್ ಆಫ್ ಮೌತ್ ಈ ಒಂದು ಏರಿಯಾದಲ್ಲಿ. ಸೊ ವಿ ಸೇ ಇಟ್ಸ್ ಹೈಪೋಸ್ಟೋಮ್ ಏರಿಯಾ ಅಂತ ಕರಿತೀವಿ. ಆ್ಯಂಡ್ ದರ್ ಇಸ್ ಎ ಪ್ರೆಸೆನ್ಸ್ ಆಫ್ ಮೌತ್ ಆ್ಯಂಡ್ ಆಲ್ಸೋ ಎನಸ್, ಎರಡೂ ಅಲ್ಲೇ ಇರ್ತದೆ. ಟೋಟಲ್ ಕ್ಯಾವಿಟಿ ಇನ್ಸೈಡ್ ಒಳಗಡೆ ಇರ್ತದಲ್ಲ, ಸೊ ಈ ಕ್ಯಾವಿಟಿಗೆ ನಾವು ಏನಂತ ಕರಿತೀವಿ ಅಂತಂದರೆ ಗ್ಯಾಸ್ಟ್ರೋವೆಸ್ಕ್ಯುಲರ್ ಕ್ಯಾವಿಟಿ. ಅದಕ್ಕೆ ನಾವು ಗ್ಯಾಸ್ಟ್ರೋವೆಸ್ಕ್ಯುಲರ್ ಕ್ಯಾವಿಟಿ ಅಂತ ಕರಿತೀವಿ. ಆ್ಯಂಡ್ ದ ಲೇಯರ್ ಈಸ್ ದೇರ್, ವಿ ಸೇ ಇಟ್ಸ್ ಕಾಲ್ಡ್ ಅಸ್ ಗ್ಯಾಸ್ಟ್ರೋಡರ್ಮಿಸ್ ಅಂತ ಹೇಳ್ತಾ ಇದ್ವಿ. ಆ್ಯಂಡ್ ಇನ್ ಬಿಟ್ವೀನ್ ದ್ಯಾಟ್ ಮಿಸೋಗ್ಲಿಯಾ ಇಸ್, ಬಿಕಾಸ್ ಇಟ್ ಇಸ್ ನ ಡಿಪ್ಲೋಬ್ಲಾಸ್ಟಿಕ್, ಮಿಸೋಗ್ಲಿಯಾ ಪ್ರೆಸೆಂಟ್ ಆಗಿರೋದನ್ನು ನೋಡ್ತಾ ಇದ್ವಿ. ಆ್ಯಂಡ್ ಎಪಿಡರ್ಮಿಸ್ ಈಸ್ ದೇರ್, ಟೆಂಟಾಕಲ್ಸ್ ಆರ್ ದೇರ್. ಸೊ ದಿಸ್ ಈಸ್ ಇಸ್ ಅ ವೆರಿ ಕ್ಲಿಯರ್ ದ್ಯಾಟ್ ಹಿಯರ್ ಇದು ಪಾಲಿಪ್ ಮಾಡೆಲ್. ಈ ಥರ ಇದ್ದರೆ ಪಾಲಿಪ್ ಮಾಡೆಲ್ ಅಂತ ಕರಿತೀವಿ, ಇರೆಕ್ಟ್ ಆಗಿ ಸ್ಟ್ಯಾಂಡ್ ಆಗಿ ನಿಂತ್ಕೊಂಡಿರ್ತಕ್ಕಂಥದ್ದನ್ನು. ಸೊ ಅದನ್ನು ಅಂಬ್ರೆಲಾ ಲೈಕ್ ಸ್ಟ್ರಕ್ಚರ್ ಇರ್ತಕ್ಕಂಥ ಆರ್ಗ್ಯಾನಿಸಮ್ಸ್ಗಳನ್ನು ನಿಡಾರಿಯಾದಲ್ಲಿ ಮೆಡುಸಾ ಅಂತ ಅದಕ್ಕೆ ನಾವು ಹೆಸರನ್ನು ಕೊಡ್ತಾ ಇದ್ದೀವಿ. ಸೊ ದೀಸ್ ಆರ್ ದ ಟೂ ಫಾರ್ಮ್ಸ್ ವಿ ಆರ್ ಗೆಟಿಂಗ್ ಇನ್ ದ ಸಿಲೆಂಟ್ರೇಟಾ. ಯುನಿಕ್ ಫೀಚರಲ್ಲಿ ಇದು ಬರ್ತಾ ಇದೆ. ಸೊ ದೇರ್ ಆರ್ ಟೂ ಟೈಪ್ಸ್ ಆಫ್ ಬಾಡಿ ಫಾರ್ಮ್ಸ್ ಇನ್ ನಿಡಾರಿಯನ್ಸ್. ದ ಒನ್ ಈಸ್ ದ ಪಾಲಿಪ್. ಇಟ್ ಇಸ್ ಅ ವಾಟ್ ಈಸ್ ಪಾಲಿಪ್ ಅಂತ ನಾವು ಎಕ್ಸಾಮಲ್ಲಿ ಕೇಳ್ತಾ ಇರ್ತೀವಿ. ಸೊ ಇಟ್ ಈಸ್ ಎ ಟ್ಯೂಬ್ಯುಲರ್ ಅಟ್ಯಾಚ್ಡ್ ಅಸೆಕ್ಸುವಲ್ ಫಾರ್ಮ್ ವಿತ್ ಅಪ್ವರ್ಡ್ಲಿ ಡೈರೆಕ್ಟೆಡ್ ಮೌತ್ ಆ್ಯಂಡ್ ಟೆಂಟಾಕಲ್ಸ್.
ಸೊ ಎಕ್ಸಾಂಪಲ್ ಇದಕ್ಕೆ ಹೈಡ್ರಾ ಮತ್ತು ಅಡ್ಮೇಸಿಯಾ ಆಗ್ತಾ ಇದೆ. ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಪಾಲಿಫಾರ್ಮ್ಸ್. ಮೆಡುಸಾ ಫಾರ್ಮಿಗೆ ಇಟ್ ಇಸ್ ಅನ್ ಅಂಬ್ರೆಲಾ ಲೈಕ್ ಫ್ರೀ ಸ್ವಿಮ್ಮಿಂಗ್ ಸೆಕ್ಸುವಲ್ ಫಾರ್ಮ್ ವಿತ್ ಡೌನ್ವರ್ಡ್ಲಿ ಡೈರೆಕ್ಟೆಡ್ ಮೌತ್ ಮಾತ್ರ ಅದು ಕೆಳಗಿರ್ತದೆ, ಕೆಳಗಡೆ ಮುಖ ಮಾಡ್ಕೊಂಡಿರ್ತದೆ, ವಿತ್ ಆ್ಯನ್ ಟೆಂಟ್ಯಾಕಲ್ಸ್. ಎಕ್ಸಾಂಪಲ್ ಇದಕ್ಕೆ ಆರೇಲಿಯಾ ಜೆಲ್ಲಿ ಫಿಶ್ ಅಂತ ಹೇಳ್ತಾ ಇದ್ವಿ. ದಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಮೆಡುಸಾ ಫಾರ್ಮ್ ಆಫ್ ಸಿಲಿಂಟ್ರೇಟಾ. ಸೊ ದಿಸ್ ಆರ್ ದ ಯುನಿಕ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಸಿಲಿಂಟ್ರೇಟ್ಸ್. ಸೊ ಇನ್ನೊಂದು ಯುನಿಕ್ ಕ್ಯಾರೆಕ್ಟರಿಸ್ಟಿಕ್, alternation of generation, we say it is called as a metagenesis. It is a one more unique feature in Coelenterata, Cnidarians. It is a phenomena. It is a very clear that it is the phenomena shown by some Cnidarians in which polyp forms produces the medusa asexually and medusa forms the polyps sexually. ಈ ಪಾಲಿಪ್ ಇದ್ದದ್ದು ಅಸೆಕ್ಸುವಲಿ ಏನನ್ನು ಫಾರ್ಮೇಷನ್ ಮಾಡುತ್ತದೆ ಅಂದರೆ ಮೆಡುಸಾವನ್ನು ಕೊಡ್ತದೆ. ಮೆಡುಸಾ ಏನು ಮಾಡ್ತದೆ ಅಂತಂದರೆ ಸೆಕ್ಸುವಲಿ ಇಟ್ ಫಾರ್ಮ್ಸ್ ದ ಪಾಲಿಪ್ಸನ್ನು ಮಾಡ್ತದೆ. ಜಸ್ಟ್ ಇಲ್ಲಿ ಒಂದು ಎಕ್ಸಾಂಪಲನ್ನು ನೋಡ್ತಾ ಇದ್ರಿ. ಹಿಯರ್ ಇಟ್ ಇಸ್ ಅನ್ ಮೆಡುಸಾ ದೀಸ್ ಫಾರ್ಮ್ಸ್ ದ ಗ್ಯಾಮೆಟ್ಸ್ಗಳು ಫ್ಯೂಸ್ ಆಗ್ತವೆ. ಸೊ ದೆನ್ ಫರ್ಟಿಲೈಸೇಷನ್ ಆಗ್ತದೆ, ಝೈಗೋಟ್ ಆಗ್ತದೆ. ಝೈಗೋಟ್ ಈಸ್ ಗೋಯಿಂಗ್ ಟು ಬಿ ಡೆವಲಪಿಂಗ್ ಇನ್ ಟು ಪಾಲಿಫಾರ್ಮ್ಸ್. ದಿಸ್ ಪಾಲಿಫಾರ್ಮ್ಸ್ ಒನ್ಸ್ ಅಗೇನ್ ಏನಾಗ್ತದೆ ಅಂತಂದರೆ ರಿಪ್ರೊಡ್ಯೂಸಲಿ ಒನ್ಸ್ ಅಗೇನ್ ದ ಪಾಲಿಫಾರ್ಮ್ಸ್. ಮತ್ತು ಅದು ಪಾಲಿಫಾರ್ಮ್ಸನ್ನು ಅಸೆಕ್ಸುವಲಿ ಫಾರ್ಮೇಷನ್ ಮಾಡೋದನ್ನು ನೋಡ್ತಾ ಇದ್ದೀವಿ. ಹೀಗಾಗಿ ಸೊ ದಿಸ್ ಇಸ್ ಅನ್ ಆಲ್ಟರ್ನೇಷನ್ ಆಫ್ ಜನ್ರೇಷನ್. ಇದಕ್ಕೆ ನಾವು ಮೆಟಾಜೆನ್ಸಿಸ್ ಅಂತ ಕರಿತೀವಿ. ದಟ್ ಇಸ್ ಅನ್ ಯುನಿಕ್ ಫೀಚರ್ ವಿ ಆರ್ ಸೀಯಿಂಗ್ ಇನ್ ದ ನಿಡಾರಿಯಾದಲ್ಲಿ ಈ ಒಂದು ಕ್ಯಾರೆಕ್ಟರಿಸ್ಟಿಕ್ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ. ಇಂಥದಕ್ಕೆ ಒಂದು ಎಕ್ಸಾಂಪಲ್ ಒಬೇಲಿಯಾ ಈಸ್ ದ ಎಕ್ಸಾಂಪಲ್ ಫಾರ್ ದ ಆಲ್ಟರ್ನೇಷನ್ ಆಫ್ ಜನ್ರೇಷನ್. ಇನ್ನು corals have skeleton ದಟ್ ಮೀನ್ಸ್ ಸ್ಪೆಕ್ಯುಲ್ಸ್ಗಳು ಇರೋದನ್ನು ನೋಡ್ತಾ ಇದ್ವಿ. ಸೊ ಸ್ಟೋನಿ ಕೋರಲ್ ಪಾಲಿಫ್ ಅಂತ ನಾವು ಹೇಳ್ತಾ ಇದ್ದೀವಿ ಇಲ್ಲೇ. ಸೊ ದಟ್ ಈಸ್ ಮೇಡ್ ಅಪ್ ಆಫ್ ವಿತ್ ಕ್ಯಾಲ್ಸಿಯಂ ಕಾರ್ಬೋನೇಟ್. ಸೊ ಆ್ಯಂಡ್ ಲುಕಿಂಗ್ ವೆರಿ ನೈಸ್, ನೋಡಲಿಕ್ಕೆ ಭಾಳ ಚೆಂದಾಗಿ ನಾವು ನೋಡಲಿಕ್ಕೆ ಸಿಗ್ತಾ ಇದೆ. ಇಲ್ಲೇ ನಿಮಗೆ ನೋಡ್ತಾ ಇದ್ದೀವಿ ಮಶ್ರೂಮ್ ಕೋರಲ್ಸ್ ಅಂತ ನೋಡ್ತಾ ಇದ್ದೀವಿ. ಸೊ ದೆನ್ ಬ್ರೈನ್ ಜಸ್ಟ್ ಲೈಕ್ ಎ ಲುಕಿಂಗ್ ಬ್ರೈನ್ಸ್. ಆಮೇಲೆ ಮೆಡ್ರಿಪೋರಾ ಅಂತ ನಾವು ನೋಡ್ತಾ ಇದ್ದೀವಿ. ಸೊ ವಿತ್ ಡಿಫ್ರೆಂಟ್ ಇಲ್ಲಿ ಎಕ್ಸಾಂಪಲ್ಸ್ಗಳನ್ನು ಇಲ್ಲಿ ನೋಡಲಿಕ್ಕೆ ನಮಗೆ ಸಿಗ್ತಾ ಇದ್ದಾವೆ. ಸೊ ದೆನ್ ಇದು ನೋಡಿದರೆ ಸ್ಟ್ಯಾಗ್ ಹಾರ್ನ್ ಕೋರಲ್ ಅಂತ ಹೇಳ್ತಾ ಇದ್ವಿ. ಓಕೆ, ಅಂದರೆ ಕೊಂಬುಗಳು ಇದ್ದಂಗೆ ಕಾಣಿಸ್ತಾ ಇದ್ದಾವೆ, ಹೆನ್ಸ್ ಸ್ಟ್ಯಾಗ್ ಹಾರ್ನ್ ಕೋರಲ್ ಅಂತ ಇದರ ಹೆಸರು. ಆ್ಯಂಡ್ ವಿ ಆರ್ ಆಲ್ಸೋ ಟೇಬಲ್ ಕೋರಲ್ಸ್. ಟೇಬಲ್ ಥರ ಇರ್ತದೆ ನೋಡಲಿಕ್ಕೆ. ಸೊ ಕೆಳಗಡೆಗೆ ಇಲ್ಲಿ ಇರ್ತಕ್ಕಂಥದ್ದು ಫಿಶಸನ್ನು ನೋಡಬೇಡಿ, ಕೆಳಗಡೆ ಇರ್ತಕ್ಕಂಥದ್ದು ಅದನ್ನು ನೋಡಿ. ಸೊ ಈ ಸೈ ಇಟ್ ಇಸ್ ಕಾಲ್ಡ್ ಅಸ್ ಟೇಬಲ್ ಕೋರಲ್ ಅಂತ ಕರಿತೀವಿ. ಸೊ ದೆನ್ ಇಟ್ ಇಸ್ ಅನ್ ಬ್ರೈನ್ ಕೋರಲ್. ದೆನ್ ಪಿಲ್ಲರ್ ಕೋರಲ್ಸ್ ಅಂತ ಹೇಳ್ತೀವಿ, ಪಿಲ್ಲರ್ಸ್ ಥರ ಎದ್ದಿಟ್ಕೊಂಡಿರ್ತಕ್ಕಂಥದ್ದನ್ನು. ಸೊ ದಟ್ ಇಸ್ ಅನ್ ಪಿಲ್ಲರ್ ಕೋರಲ್. ಆ್ಯಂಡ್ ಗ್ರೇಟ್ ಬ್ಯಾರಿಯರ್ ರೀಫ್ ಆಫ್ ಆಸ್ಟ್ರೇಲಿಯಾ, ಒಂದು ದಿನ್ನೆ ಕೋರಲ್ ರೀಫ್ಸ್ ಅಂತ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ. ಸೊ ದಟ್ ಇಸ್ ಅ ವೆರಿ ನೈಸ್, ನೋಡಲಿಕ್ಕೆ ಮಾತ್ರ ಕಲರ್ಫುಲ್ಲಾಗಿ ಭಾಳ ಚೆನ್ನಾಗಿ ನಮಗೆ ಸಿಗ್ತದೆ. ಹೈಡ್ರಾ ಈಸ್ ಅನ್ ಎಕ್ಸಾಂಪಲ್, ಒಬೇಲಿಯಾ, ದೆನ್ ಫೈಸೇಲಿಯಾ, ಅಡ್ಮೇಸಿಯಾ, ದೆನ್ ಸಿ ಪೆನ್ ಅಂತ ಹೇಳ್ತೀವಿ, ಗಾರ್ಗೋನಿಯಾ, ದೆನ್ ಸಿ ಫ್ಯಾನ್ ಅಂತ ಹೇಳ್ತೀವಿ, ದೆನ್ ಬ್ರೈನ್ ಕೋರಲ್. ಸೊ ದಟ್ ಇಸ್ ಅನ್ ಮೆಂಡಾರಿನಾ ಅಂತ ಹೇಳ್ತಾ ಇದ್ವಿ. These are all examples for the phylum Cnidaria. You just remember the examples because in the examination we are going to be asking, giving an example, write the phylums. ಆ ಥರ ಒಂದು 10 ಎಕ್ಸಾಂಪಲ್ಸನ್ನು ಕೊಟ್ಟಿರ್ತೀವಿ. ಇವು ಯಾವ್ಯಾವ ಫೈಲಮಲ್ಲಿ ಸಿಗ್ತವೆ ಅಂತೇಳಿ ಬರೀರಿ ಅಂತ ಹೇಳ್ತೀವಿ. ಸೊ ದೆನ್ ದಟ್ ಈಸ್ ಆಲ್ಸೋ ಫಾರ್ 5 marks, ಹಾಫ್ ಫಾರ್ ಈಚ್ ಒನ್. ಹಾಗಾಗಿ ಯು ಜಸ್ಟ್ ರಿಮೆಂಬರ್ ಆಲ್ ದೀಸ್ ಎಕ್ಸಾಂಪಲ್ಸ್. ಇವೆಲ್ಲ ಎಕ್ಸಾಂಪಲ್ಸ್ಗಳನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಸೊ ಜಸ್ಟ್ ಒನ್ಸ್ ಅಗೇನ್ ಗ್ಲಾನ್ಸಿಂಗ್ ಹಿಯರ್, ಒಂದು ಗ್ಲಾನ್ಸ್ ಮಾಡೋಣ. ಬಾಡಿ ಆರ್ಗನೈಜೇಷನ್, ಇಟ್ ಇಸ್ ಎನ್ ಎ ಟಿಶ್ಯೂ. ಸಿಮೆಟ್ರಿ ಇಸ್ ಎನ್ ಎ ರೇಡಿಯಲ್. ದೆನ್ ಬಾಡಿ ಲೇಯರ್ಸ್, ದಟ್ ಇಸ್ ಎನ್ ಎ ಡಿಪ್ಲೋಬ್ಲಾಸ್ಟಿಕ್ ಮೇಡ್ ಬೈ ದ 2 layers. ಸಿಲೋಮಿಡ್ಸ್, ಸಿಲೋಮ್ ಈಸ್ ಅಬ್ಸೆಂಟ್. ಅಕ್ವಾಟಿಕ್ ಆಗಿದ್ದಾವೆ, ಸೆಸೈಲ್ ಇದ್ದಾವೆ. ಸೊ ದೆನ್ ಸಾಲಿಟರಿ ಕೊಲೋನಿಯಲ್ ಫಾರ್ಮ್ಸ್ ಇದ್ದಾವೆ. ಇನ್ಕಂಪ್ಲೀಟ್ ಡೈಜೆಸ್ಟಿವ್ ಸಿಸ್ಟಮ್ ಇದೆ, ಇಂಟ್ರಾಸೆಲ್ಯುಲರ್ ಇದೆ, ಆ್ಯಂಡ್ ಇಂಟರ್ಸೆಲ್ಯುಲರ್ ಎಕ್ಸ್ಟ್ರಾಸೆಲ್ಯುಲರ್ ಡೈಜೆಷನ್ ಈಸ್ ಆಲ್ಸೋ ದೇ. Respiratory or circulatory system are both are absent here. Reproduction, polyp produces asexually, budding and medusa sexually. So most are separate sexes. External fertilization ada, development indirect agida. Unique features, tentacles adava with nidoblast, gastrovascular cavity ida. So the coelenteron with an opening on hypostome.
then polyp and medusa forms ಅಲ್ಲಿ some shows alternation of generation. Corals have skeletal system ಇರೋದು, skeleton ಇರೋದು, skeletal ಅಂದರೆ skeleton ಇರ್ತಕ್ಕಂಥ, it is made by calcium carbonate. And examples are the hydra. These are all the examples. Obelia, so then Physalia, Admesia, these are all examples for the Cnidaria. So this is about phylum Coelenterata. So we completed that phylum Cnidaria. So we continue with one more phylum, Ctenophora. Okay.